concept under the admission of a partner, the next adjustment entry is sacrificing ratio. So what is sacrificing ratio? First we will discuss about meaning of sacrificing ratio. So sacrificing ratio means the old partner agreed to sacrifice the share of the profit to a new partner for favor of incoming partner. ಸೊ ಇನ್ಕಮಿಂಗ್ ಪಾರ್ಟ್ನರ್ ಮೀನ್ಸ್ ಅಡ್ಮಿಷನ್ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಫೇವರ್ ಆಗಲಿ ಅನ್ನೋ ಒಂದು ರೀಸನ್ ಇಂದ ಇಲ್ಲಿರುವಂತಹ ಓಲ್ಡ್ ಪಾರ್ಟ್ನರ್ಸ್ ಆಲ್ರೆಡಿ ಕನ್ಸರ್ನ್ ಅಲ್ಲಿ ಇರುವಂತಹ ಫರ್ಮ್ ಅಲ್ಲಿ ಇರುವಂತಹ ಓಲ್ಡ್ ಪಾರ್ಟ್ನರು ಇನ್ಕಮಿಂಗ್ ಪಾರ್ಟ್ನರ್ಗೆ ಸ್ಯಾಕ್ರಿಫೈಸ್ ಮಾಡುವಂತಹ ರೇಷಿಯೋಸ್ಗಳನ್ನು ಶೇರ್ಸ್ಗಳನ್ನು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋಸ್ ಮೀನ್ಸ್ ದ ಓಲ್ಡ್ ಪಾರ್ಟ್ನರ್ ಅಗ್ರಿ ಟು ಸ್ಯಾಕ್ರಿಫೈಸ್ ದ ಶೇರ್ ಆಫ್ ದಿ ಪ್ರಾಫಿಟ್. ಅವರಲ್ಲಿ ಇರುವಂತಹ ಪ್ರಾಫಿಟ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಒಂದಷ್ಟು ಪಾರ್ಟ್ ಅಮೌಂಟನ್ನು ಅಥವಾ ಪಾರ್ಟ್ ಆಫ್ ದಿ ಶೇರ್ಸ್ಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾರೆ. ಸ್ಯಾಕ್ರಿಫೈಸ್ ಅಂದರೆ ಕೊಡೋದು, ತ್ಯಾಗ ಮಾಡೋದು. ಯಾರಿಗೆ ಮಾಡ್ತಾರೆ ಅವರು? ಇನ್ಕಮಿಂಗ್ ಪಾರ್ಟ್ನರ್ ಮೀನ್ಸ್ ನ್ಯೂ ಅಡ್ಮಿಷನ್ ಪಾರ್ಟ್ನರ್ ಫಾರ್ ಫೇವರ್ ಆಫ್ ಇನ್ಕಮಿಂಗ್ ಪಾರ್ಟ್ನರ್ ಆರ್ ಅಡ್ಮಿಷನ್ ಪಾರ್ಟ್ನರ್ ಆಫ್ ಎ ಫರ್ಮ್. ಹೊಸದಾಗಿ ಬರುವಂತಹ ಪಾರ್ಟ್ನರ್ಗೆ ಫೇವರ್ ಆಗಬೇಕು, ಅವರಿಗೆ ಸ್ವಲ್ಪ ಶೇರ್ಗಳನ್ನು ಕೊಡಬೇಕು ಅನ್ನೋ ರೀಸನ್ನಿಂದ ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಶೇರಲ್ಲಿ ಸ್ವಲ್ಪ ಶೇರನ್ನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇನ್ ದಿ ಅದರ್ ವರ್ಡ್ಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಮೀನ್ಸ್ ಎಕ್ಸಸ್ ಆಫ್ ಓಲ್ಡ್ ರೇಷಿಯೋ ಆ್ಯಂಡ್ ಓವರ್ ರಿಲೇಟಿಂಗ್ ಟು ದಿ ನ್ಯೂ ರೇಷಿಯೋಸ್ ಆಫ್ ದಿ ಪಾರ್ಟ್ನರ್ಸ್ ಈಸ್ ಕಾಲ್ಡ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಎಕ್ಸಸ್ ಆಫ್ ಓಲ್ಡ್ ಶೇರ್ ಜಾಸ್ತಿ ಇದ್ದು ನ್ಯೂ ಶೇರ್ ಕಡಿಮೆ ಇದ್ದಾಗ ಡಿಫ್ರೆನ್ಸ್ ಏನು ಬರುತ್ತೆ ಶೇರ್ಸ್ಗಳಲ್ಲಿ, ಏನೇನು ನಮಗೆ ರಿಮೈನಿಂಗ್ ಉಳಿಯುತ್ತಲ್ಲ ಅದನ್ನೇನಂತ ಕರೀತಾರೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಆಲ್ರೆಡಿ ಓಲ್ಡ್ ಪಾರ್ಟ್ನರ್ ಓಲ್ಡ್ ರೇಷಿಯೋ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಆ ಓಲ್ಡ್ ರೇಷಿಯೋದಲ್ಲಿ ನ್ಯೂ ಪಾರ್ಟ್ನರ್ಗೆ ಕೊಡುವಂತಹ ನ್ಯೂ ಶೇರ್ಗಳನ್ನು ಮೈನಸ್ ಮಾಡಿದರೆ ಇನ್ನು ಉಳಿಯೋದು ಏನಾಗುತ್ತೆ, ಸ್ಯಾಕ್ರಿಫೈಸಿಂಗ್ ಶೇರ್ ಆಗುತ್ತೆ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದ ಮೇನ್ ಫಾರ್ಮುಲಾಸ್ ಆಫ್ find out or calculate sacrificing ratio. Formula sacrificing ratio is equal to old share minus ನ್ಯೂ ಶೇರ್. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಏನು ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ 1:1, 2:1, 3:2 ಅಂತ ಹೇಳ್ಬಿಟ್ಟು ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ ಓಲ್ಡ್ ಪಾರ್ಟ್ನರ್. ಸೊ ಅದರಲ್ಲಿ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಈಗ ಆಲ್ ಪಾರ್ಟ್ನರ್ದು ನ್ಯೂ ರೇಷಿಯೋ ಬೇಕು ನಮಗೆ. ಸೊ ಇನ್ಕ್ಲೂಡಿಂಗ್ ಅಡ್ಮಿಷನ್ ಪಾರ್ಟ್ನರ್. ಸೊ ಅಡ್ಮಿಷನ್ ಪಾರ್ಟ್ನರ್ದು ಸೇರಿಸ್ಕೊಂಡು NPSR ರೇಷಿಯೋ ಏನು ಬಂದಿರುತ್ತೆ ಆ ರೇಷಿಯೋನ ಇದರಲ್ಲಿ ಮೈನಸ್ ಮಾಡಿದಾಗ ಇನ್ನು ಏನು ಬ್ಯಾಲೆನ್ಸ್ ಬರುತ್ತಲ್ಲ ಅದನ್ನು ಏನಂತ ಕರಿತೀವಿ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಇನ್ ದಿ ಅದರ್ ವರ್ಡ್ಸ್ ಇಟ್ ಮೀನ್ಸ್ ಎಕ್ಸಸ್ ಆಫ್ ಓಲ್ಡ್ ರೇಷಿಯೋ ಆ್ಯಂಡ್ ರಿಲೇಟಿಂಗ್ ಟು ಓವರ್ ಆಫ್ ನ್ಯೂ ರೇಷಿಯೋ ಆಫ್ ದಿ ಪಾರ್ಟ್ನರ್ಸ್. ಎಕ್ಸಸ್ ಆಫ್ ಓಲ್ಡ್ ರೇಷಿಯೋ ಆ್ಯಂಡ್ ಓವರ್ ನ್ಯೂ ರೇಷಿಯೋ. ಸೊ ಓಲ್ಡ್ ರೇಷಿಯೋ ಎಕ್ಸಸ್ ಆಗಿ ನ್ಯೂ ರೇಷಿಯೋ ಕಡಿಮೆ ಇದ್ದಾಗ ಡಿಫ್ರೆನ್ಸ್ ಏನು ಬರುತ್ತಲ್ಲ ಅದನ್ನು ಏನಂತ ಕರೀತಾರೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇನ್ ಕೇಸ್ ಕ್ವಶನಲ್ಲಿ ಈಗ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ ಆ್ಯಂಡ್ NPSR ರೇಷಿಯೋ. NPSR ಅಂದರೆ ನೆನ್ಪಿಟ್ಕೋಬೇಕು, ಓನ್ಲಿ 2 ಪಾರ್ಟ್ನರ್ದು ಅಷ್ಟೇ ಕೊಟ್ಟರೆ ಅದು ಓಲ್ಡ್ ಪಾರ್ಟ್ನರ್ ನ್ಯೂ ಶೇರ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಅಡ್ಮಿಷನ್ ಪಾರ್ಟ್ನರ್ದು ಸೇರಿಬಿಟ್ಟು ಕೊಡಬೇಕು ನಮಗೆ. ಸೊ ಇಲ್ಲೇನು ಮಾಡ್ತಾರೆ, ಓಲ್ಡ್ ರೇಷಿಯೋ 2 ಪಾರ್ಟ್ನರ್ದು ಅಷ್ಟೇ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ A ಆ್ಯಂಡ್ B ಇದ್ದಾರೆ, ಓಲ್ಡ್ ಪಾರ್ಟ್ನರ್ ಅಂದರೆ ಇವ್ರು ದಿಬ್ಬಕ್ಕೆ ಮಾತ್ರ ಕೊಟ್ಟಿರ್ತಾರೆ, ಇದು ಓಲ್ಡ್ ಶೇರ್ ಆಯಿತು. ಇನ್ ಕೇಸ್ ಅವರು ನ್ಯೂ ರೇಷಿಯೋ ಕೊಟ್ಟರೆ ಯಾವ ರೀತಿ ಕೊಡಬೇಕು, ಇನ್ಕ್ಲೂಡಿಂಗ್ ಅಡ್ಮಿಷನ್ ಪಾರ್ಟ್ನರ್ ಮೀನ್ಸ್ ನ್ಯೂ ಪಾರ್ಟ್ನರ್ನ ಸೇರಿಬಿಟ್ಟು ರೇಷಿಯೋ ಕೊಟ್ಟರೆ ಅದೇನಾಗುತ್ತೆ, NPSR ರೇಷಿಯೋ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ 2:3:1. ಇನ್ನು ಅಡ್ಮಿಷನ್ದು ಸೇರಿಬಿಟ್ಟು ಕೊಟ್ಟರೆ ಅದು ನ್ಯೂ ರೇಷಿಯೋ ಆಯಿತು. ಸೊ ಈ ರೀತಿ ಡೈರೆಕ್ಟಾಗಿ ಎರಡು ನಮಗೆ ರಿಕ್ವೈರ್ಮೆಂಟ್ ಇರುವಂತಹ ರೇಷಿಯೋಸ್ಗಳನ್ನು ಕೊಟ್ಟರು ಅಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ಒಂದೇ ಫಾರ್ಮುಲಾದಿಂದ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಓಲ್ಡ್ ರೇಷಿಯೋದಲ್ಲಿ ನ್ಯೂ ರೇಷಿಯೋ ಮೈನಸ್ ಮಾಡಿಬಿಟ್ರೆ ಆನ್ಸರ್ ನಮಗೆ ಸ್ಯಾಕ್ರಿಫೈಸಿಂಗ್ ಶೇರ್ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ ಕೇಸ್ ಕ್ವಶನಲ್ಲಿ ಓಲ್ಡ್ ರೇಷಿಯೋಸ್ ಇರುತ್ತೆ, ದೆನ್ ಅಡ್ಮಿಷನ್ ಪಾರ್ಟ್ನರ್ ಶೇರನ್ನು ಕೊಟ್ಬಿಟ್ಟು
NPSR ರೇಷಿಯೋ ಇಬ್ಬರದಷ್ಟೇ ಕೊಟ್ಟಿರ್ತಾರೆ. ನಮಗೆ ಬೇಕಾಗಿದ್ದು ಆಲ್ ಪಾರ್ಟ್ನರ್ ರೇಷಿಯೋ ಬೇಕು, ಬಟ್ ಅವ್ರು ಇಬ್ಬರದ್ದು ಮಾತ್ರ ಕೊಡ್ತಾರೆ. ಆ ರೀತಿ ಇಬ್ಬರದನ್ನ ಕೊಟ್ಟಾಗ ನಾವೇನು ಮಾಡ್ಬೇಕು, ಅವಾಗ ಆಲ್ ಪಾರ್ಟ್ನರ್ದು NPSR ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಿಮಗೆ NPSR ರೇಷಿಯೋ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. ಸೊ ಅದೇ ಫಾರ್ಮುಲಾಸನ್ನು ಯೂಸ್ ಮಾಡ್ಕೊಂಡು ಇಲ್ಲಿ NPSR ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ರಿಮೈನಿಂಗ್ ಶೇರ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಫಾರ್ಮುಲಾ ಗೊತ್ತಿದೆ. ರಿಮೈನಿಂಗ್ ಶೇರ್ ಇಸ್ ಈಕ್ವಲ್ ಟು 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್, 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಆ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡಾಗ ನಮಗೆ ಆನ್ಸರ್ ಸಿಗೋದೇನು, ಓಲ್ಡ್ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸ್ ರಿಮೈನಿಂಗ್ ರೇಷಿಯೋ ಎಷ್ಟು, ರಿಮೈನಿಂಗ್ ಶೇರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನ್ಯೂ ಶೇರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನ್ಯೂ ಶೇರನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನ್ಯೂ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, NPSR ರೇಷಿಯೋ ಎಷ್ಟು ಅಂತ ಸಿಗುತ್ತೆ. ಸೊ ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋಸ್ ಕೊಟ್ಟಿರ್ತಾರೆ, ನಾವು ಫೈಂಡ್ ಔಟ್ ಮಾಡ್ಕೊಂಡಿರುವಂತಹ NPSR ಅನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಸ್ಯಾಕ್ರಿಫೈಸಿಂಗ್ ಶೇರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಇದರಲ್ಲಿ ಯೂಸ್ ಮಾಡೋದು ಓನ್ಲಿ 3 ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳೋಕೆ ತುಂಬಾ ಈಸಿ ಇದೆ. ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋ, ನ್ಯೂ ರೇಷಿಯೋ, ಆಲ್ ಪಾರ್ಟ್ನರ್ದು ಸೇರಿಬಿಟ್ಟು ನ್ಯೂ ರೇಷಿಯೋ ಕೊಟ್ಟರೆ ಡೈರೆಕ್ಟ್ ಆಗಿ ಒಂದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇನ್ ಕೇಸ್ ಅವರು ಅಗ್ರೀಡ್ ಶೇರ್ ಅನ್ನ ಕೊಟ್ಟರೆ, ಅಗ್ರೀಡ್ ಅಂದ್ರೆ ಇಬ್ಬರನ್ನಷ್ಟೇ ಕೊಡ್ತಾರೆ, ಅಡ್ಮಿಷನ್ ಪಾರ್ಟ್ನರ್ದು ಕೊಡಲ್ಲ. ಆ ರೀತಿ ಕೊಟ್ಟಾಗ ಏನು ಮಾಡಬೇಕು, ರಿಮೈನಿಂಗ್ ಶೇರ್ನ ಫೈಂಡ್ ಔಟ್ ಮಾಡಬೇಕು, ದೆನ್ NPSR ರೇಷಿಯೋನ ಫೈಂಡ್ ಔಟ್ ಮಾಡ್ಕೋಬೇಕು. ಅದೆರಡು ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಈ ಫಾರ್ಮುಲಾಕ್ಕೆ ಅದನ್ನ ಅಪ್ಲೈ ಮಾಡಬೇಕು. ಸೊ ಇದೆರಡು ರಿಕ್ವೈರ್ಮೆಂಟ್ ಇದೆ, ಇದೆರಡು ನೆನ್ಪಿಟ್ಕೊಳ್ರಿ. ಸೊ ರಿಮೈನಿಂಗ್ ಶೇರ್ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ನಿಮಗೆ. ರಿಮೈನಿಂಗ್ ಶೇರ್ ಇಸ್ ಈಕ್ವಲ್ ಟು 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್, 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ಅನ್ನು ಮೈನಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ರಿಮೈನಿಂಗ್ ಅನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ಈಗ ನ್ಯೂ ಶೇರ್ ಅನ್ನು ಫೈಂಡ್ ಔಟ್ ಮಾಡಬೇಕು. ನ್ಯೂ ಶೇರ್ ಆರ್ NPSR ರೇಷಿಯೋ. ಸೊ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಫಾರ್ಮುಲಾ ಯೂಸ್ ಮಾಡಬೇಕಾಗಿರೋದು ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್, ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಸೊ ಕ್ವಶನ್ ಅಲ್ಲಿ ನಿಮಗೆ ಅಗ್ರೀಡ್ ಶೇರ್ ಎಷ್ಟು ಅಂತ ಹೇಳ್ಬಿಟ್ಟು ಓಲ್ಡ್ ಪಾರ್ಟ್ನರ್ದು ನ್ಯೂ ಶೇರ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಅಪ್ಲೈ ಮಾಡಬೇಕು. ಅಂಡ್ ರಿಮೈನಿಂಗ್ ಶೇರ್ ಇಲ್ಲಿ ಮೇಲೆ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ, ಅದ್ರ ಜೊತೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ನಮಗೆ ಸಿಗೋದು NPSR ಎಷ್ಟು ಅಂತ ಸಿಗುತ್ತೆ. ಸೊ ಈ NPSR ಸಿಕ್ಕಾದ್ಮೇಲೆ ಮೇನ್ ಫಾರ್ಮುಲಾಕ್ಕೆ ಅದನ್ನ ಯೂಸ್ ಮಾಡಬೇಕು. ಓಲ್ಡ್ ರೇಷಿಯೋದಲ್ಲಿ ನ್ಯೂ ರೇಷಿಯೋ ಮೈನಸ್ ಮಾಡಿದ್ರೆ ಆನ್ಸರ್ ನಮಗೆ ಬರೋದು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲೆಟ್ಸ್ ಮೂವ್ ಆನ್ ಟು ದಿ ಇಲುಸ್ಟ್ರೇಷನ್ ಪ್ರಾಬ್ಲಮ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇಲುಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ ಅದನ್ನು ಮಾಡಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಇರೋದು ಇಲುಸ್ಟ್ರೇಷನ್ ನಂಬರ್ 6. ಇಲುಸ್ಟ್ರೇಷನ್ ನಂಬರ್ 6 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಲುಸ್ಟ್ರೇಷನ್ ನಂಬರ್ 6. Rohit and Mohit are partners in a firm sharing profit in the ratios of 5:3. So 5:3, it is a old ratio of old partners. Rohit and Mohit share 5:3. They admit Bijoy. So Bijoy a new partner admit agida. Bijoy as a new partner for 1/7 share in the profit. So 1/5 share, 1/7 share ಅನ್ನು ಅವರು ತಗೊಂಡು ಬಂದಿದ್ದಾರೆ. The new profit sharing ratio will be 4:2:1. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿತ್ತು. ಸೊ ಅಲ್ಲಿ NPSR ರೇಷಿಯೋ ಇನ್ಕ್ಲೂಡಿಂಗ್ ಬಿಜಾಯ್, ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ ಸೇರಿಬಿಟ್ಟು ಅವ್ರು ಕೊಟ್ಟಿದ್ರೆ ಡೈರೆಕ್ಟ್ ಒಂದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಒಂದೇ ಫಾರ್ಮುಲಾ. ಓಲ್ಡ್ ರೇಷಿಯೋ ಇದೆ 5:3 ಆ್ಯಂಡ್ ನ್ಯೂ ರೇಷಿಯೋ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ 4:2:1 ಇದೆ. ಸೊ ಅದೆರಡನ್ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಒಂದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸ್ಯಾಕ್ರಿಫೈಸಿಂಗ್ ಶೇರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇನ್ ಕೇಸ್ NPSR ರೇಷಿಯೋ ಫುಲ್ ಆಲ್ ಪಾರ್ಟ್ನರ್ದು ಕೊಟ್ಟಿಲ್ಲ ಅಂತ ಹೇಳಿದಾಗ ಈ ಎರಡು ಫಾರ್ಮುಲಾಸ್ ಅನ್ನ ಯೂಸ್ ಮಾಡಬೇಕು. ಸಿಂಪಲ್ ಇದೆ. ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋ ಅಂಡ್ ಆಲ್ ಪಾರ್ಟ್ನರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ರೆ ಒಂದೇ ಫಾರ್ಮುಲಾ. ಓಕೆ. ಇನ್ ಕೇಸ್ ಕ್ವಶನ್ ಅಲ್ಲಿ ಓಲ್ಡ್ ರೇಷಿಯೋ ಕೊಟ್ಬಿಟ್ಟು ಇಬ್ರು ಪಾರ್ಟ್ನರ್ದು ಅಂದ್ರೆ ಓಲ್ಡ್ ಪಾರ್ಟ್ನರ್ದು ಅಷ್ಟೇ ನ್ಯೂ ಶೇರ್ ಅನ್ನ ಕೊಡ್ತಾರೆ,
ಸೊ ಓಲ್ಡ್ ಪಾರ್ಟ್ನರ್ ನ್ಯೂ ಶೇರ್ ಕೊಟ್ರು ಅಂದ್ರೆ ಅದು ಅಗ್ರೀಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ಡ್ ಆಗುತ್ತೆ. ಸೊ ಅಗ್ರೀಡ್ ಶೇರ್ನ ಹಾಕಿಬಿಟ್ಟು NPSRನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. Illustration number 6. Calculation of ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ? ಓಲ್ಡ್ ರೇಷಿಯೋ 5:3 and new partner share 1/7 and NPSR new profit sharing ratio of all partners 4:2:1. 4:2:1. So sacrificing ratio formula old share minus new share. So question ali old share 5:3 ಇದೆ and NPSR ratio of all the partners 4:2:1 ಇದೆ. ಸೊ ಡೈರೆಕ್ಟ್ ಆಗಿ ಎರಡು ಅವರೇ ಕೊಟ್ಟಿರೋದ್ರಿಂದ ಸಿಂಗಲ್ ಫಾರ್ಮುಲಾ ಡೈರೆಕ್ಟ್ ಆಗಿ ಒರಿಜಿನಲ್ ಫಾರ್ಮುಲಾ ಏನಿದೆ ಅದಕ್ಕೆ ಅಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಫಾರ್ಮುಲಾ sacrificing ratio is equal to old ratio. ಸೊ ಇಲ್ಲಿ ಓಲ್ಡ್ ರೇಷಿಯೋ ಅಂತನಾದ್ರೂ ಯೂಸ್ ಮಾಡಿ, ಓಲ್ಡ್ ಶೇರ್ ಅಂತನಾದ್ರೂ ಯೂಸ್ ಮಾಡಿ. ಸೊ ಅಲ್ಲಿ ರೇಷಿಯೋ ಇರುತ್ತೆ, ನಾವು ಅದನ್ನು ಶೇರಿಗೆ ಕನ್ವರ್ಟ್ ಮಾಡ್ಕೊತೀವಿ ನೆಕ್ಸ್ಟ್. ಸೊ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಇದು ನನಗೆ ಕೊಟ್ಟಿರುವಂಥ ಫಾರ್ಮುಲಾ ಇದೆ. ಸೊ ಈಗ ಫಸ್ಟ್ ಪಾರ್ಟ್ನರ್ ಯಾರಿದ್ದಾರೆ? ರೋಹಿತ್ ಆ್ಯಂಡ್ ಸೆಕೆಂಡ್ ಪಾರ್ಟ್ನರ್ ಮೋಹಿತ್. ಸೊ ಈಗ ರೋಹಿತ್ ಮತ್ತು ಮೋಹಿತ್ದು ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪಾರ್ಟ್ನರ್ ರೋಹಿತ್, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ತಗೋಬೇಕು ರೋಹಿತ್ ಅವರು. ಸೊ ಫಸ್ಟ್ ಪಾರ್ಟ್ನರ್ ರೋಹಿತ್ ಇದ್ದಾರೆ, ಸೆಕೆಂಡ್ ಪಾರ್ಟ್ನರ್ ಮೋಹಿತ್ ಇದ್ದಾರೆ. ಸೊ ರೋಹಿತ್ ಅಂದರೆ ಫಸ್ಟ್ ಪಾರ್ಟ್ನರ್ದು 5 ಪ್ರಪೋರ್ಷನ್ ಇದೆ. ಸೊ ಎರಡು ಆ್ಯಡ್ ಮಾಡಿದ್ರೆ ಟೋಟಲ್ 8 ಆಗುತ್ತೆ. ಸೊ ಫಸ್ಟ್ ಪಾರ್ಟ್ನರ್ ಓಲ್ಡ್ ಶೇರ್ 5/8 and ಸೆಕೆಂಡ್ ಪಾರ್ಟ್ನರ್ 3/8. ಸೊ ನನಗೆ ಈಗ ಬೇಕಾಗಿರೋದು ಫಸ್ಟ್ ಪಾರ್ಟ್ನರ್ ಓಲ್ಡ್ ಶೇರ್ 5/8 ಮೈನಸ್ ನೆಕ್ಸ್ಟ್ ಬೇಕಾಗಿರೋದು ಓಲ್ಡ್ ನ್ಯೂ ರೇಷಿಯೋ ಬೇಕು. ಸೊ ನ್ಯೂ ರೇಷಿಯೋ ಫಸ್ಟ್ ಪಾರ್ಟ್ನರ್ ರೋಹಿತ್, ಸೆಕೆಂಡ್ ಪಾರ್ಟ್ನರ್ ಮೋಹಿತ್ ಆ್ಯಂಡ್ ಥರ್ಡ್ ಪಾರ್ಟ್ನರ್ ಬಿಜಾಯ್. ಓಕೆ, ಈಗ ನನಗೆ ಬೇಕಾಗಿರೋದಿಲ್ಲ ಫಸ್ಟ್ ಪಾರ್ಟ್ನರ್ ಬೇಕು 4 ಇದೆ. ಸೊ 4 + 2 6, 6 + 1 7. ಸೊ ಫಸ್ಟ್ ಪಾರ್ಟ್ನರ್ ಏನು ಬರ್ತೀವಿ 4/7 ಆ್ಯಂಡ್ ಸೆಕೆಂಡ್ ಪಾರ್ಟ್ನರ್ 2/7 ಆ್ಯಂಡ್ ಥರ್ಡ್ ಪಾರ್ಟ್ನರ್ 1/7. ಸೊ ನೀವು ಶೇರ್ ಕೊಟ್ಟಿದ್ರಲ್ಲ ಆ ನೀವು ಶೇರೆ ವಿಷಯ ಇದೆ ಅವ್ರದ್ದು 1/7. ಓಕೆ, ಇವಾಗ ನಾವು ತಗೋಬೇಕಾಗಿರೋದು ಫಸ್ಟ್ ಪಾರ್ಟ್ನರ್ ರೋಹಿತ್ ನ್ಯೂ ಶೇರ್ ಅನ್ನು ತಗೋಬೇಕು. ರೋಹಿತ್ ನ್ಯೂ ಶೇರ್ 4/7. ಸೊ 8 ಮತ್ತು 7 ಒಂದೇ ಟೇಬಲಿಂದ ಕ್ಯಾನ್ಸಲ್ ಆಗುವಂತಹ ಸಂಖ್ಯೆಗಳಿಲ್ಲ, ನಂಬರ್ಸ್ ಇಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. 8 ಮತ್ತು 7 ಎರಡು ಬೇರೆ ಬೇರೆ ಟೇಬಲ್ನಿಂದ ಹೋಗುವಂಥ ಸಂಖ್ಯೆಗಳಿವೆ. ಸೊ ಎರಡು ಬೇರೆ ಇದ್ದಾಗ ಡೈರೆಕ್ಟಾಗಿ ಮಲ್ಟಿಪ್ಲೈಯನ್ನು ಮಾಡ್ಬೋದು. 8 7s are 56. ಇನ್ ಕೇಸ್ ನಾವು LCM ತೊಗೊಂಡ್ರು ಕೂಡ ಬೇರೆ ಬೇರೆ ಸಂಖ್ಯೆ ಇರೋದ್ರಿಂದ 56 ಬರುತ್ತೆ. 8 7s are 56. 8 and 7ಗೆ LCM ತಗೊಳ್ತೀವಿ ಅಂದರೆ ಈಗ 8ಇಂದ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ 8 1s are 8 ಅಷ್ಟೇ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು 7 ಹಾಗೆ ಉಳಿಯೋದು. ಇನ್ ಕೇಸ್ ನಾವು 7 ಟೇಬಲಿಂದ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದಾದರೆ 1 ಹಾಗೆ ಇಟ್ಕೊಳ್ತೀರಾ, 7 1s are 7 ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ಉಳಿದೇನು 8 7 1 1. ಸೊ ಇದನ್ನಿಷ್ಟನ್ನ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಆನ್ಸರ್ ಅಗೇನ್ 56 ಬರುತ್ತೆ. ಹಾಗಾಗಿ LCM ತಗೊಳ್ಳೋದ್ರ ಬದಲಾಗಿ ಡೈರೆಕ್ಟಾಗಿ ನೀವು 56 ಅಂತ ಕೊಡ್ಬೋದು. ಹೇಗೆ ಕೊಡ್ಬೋದು? 8 ಮತ್ತು 7 ಎರಡು ಬೇರೆ ಬೇರೆ ಟೇಬಲ್ಸಿಂದ ಕ್ಯಾನ್ಸಲ್ ಆಗೋದು ಇರೋದ್ರಿಂದ 8 7s are 56 ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನನ್ನು ಮಾಡ್ಬೋದು.
ದೆನ್ 8 ಮತ್ತೆ 56 ಎಷ್ಟಕ್ಕೆ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡು. 8 7s are 56. ಸೊ ಈ 5 ಜೊತೆ 7 ಅನ್ನು ಮಲ್ಟಿಪ್ಲೈ ಮಾಡಬೇಕು. 7 8s are 56. ಸೊ ಈ 4 ಜೊತೆ 8 ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೀನ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಬೇಕು. 7 ಅನ್ನು 5 ಜೊತೆ ಮಲ್ಟಿಪ್ಲೈ ಮಾಡಿ 8 ಅನ್ನು 4 ಜೊತೆ ಮಲ್ಟಿಪ್ಲೈ ಮಾಡಬೇಕು. 7 5s are 35. 8 4s are 32. 35 minus 32, 3/56. So first partner sacrificing share ಎಷ್ಟಾಯಿತು 3/56 ಆಯಿತು. Then second partner Mohit old share. So second partner ತಗೊಳ್ಳೋಣ ಈಗ 3/8 old share minus and second partner new share 2/7. ಆಲ್ರೆಡಿ ಎರಡು ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. 56 ಬಂದಿದೆ. 8 7s are 56. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ತಾ ಹೋಗೋಣ. 3 ಜೊತೆ 7 ಅನ್ನು ಮಲ್ಟಿಪ್ಲೈ ಮಾಡಿ, 2 ಜೊತೆ 8 ಅನ್ನು ಮಲ್ಟಿಪ್ಲೈ ಮಾಡಿ. 3 7s are 21 minus 8 2s are 62. So answer 5/56. 5/56. So therefore sacrificing ratio of Rohit and Mohit will be 3/56, 5/56. So denominator ಎರಡು ಈಕ್ವಲ್ ಇದೆ. ಸೊ ಫೈನಲ್ ಆಗಿ ನಾವು ರೇಷಿಯೋ ಏನಂತ ಕೊಡ್ಬೋದು ಇಲ್ಲಿ 3:5 ಅನ್ನು ಫೈನಲ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಸೊ ಇನ್ ಕೇಸ್ ಇದು ಎರಡು ಒಂದೇ ಟೇಬಲಿಂದ ಹೋಗೋದಿದ್ರೆ ಕ್ಯಾನ್ಸಲ್ ಮಾಡ್ಬೋದು. ಹೋಗಲ್ಲ, ಬೇರೆ ಬೇರೆ ಸಂಖ್ಯೆ ಇರೋದ್ರಿಂದ ಫೈನಲ್ ಆನ್ಸರ್ 3:5 ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ illustration number 6 answer, final answer 3:5. Okay, let's move on to next question. Illustration number 7. Next question ನೋಡೋಣ. Illustration number 7. Amar and Bahadur are partners in a firm sharing profit and losses in the ratios of 3:2. So 3:2 old partner old ratio. They admitted Mary as a new partner for 1/4 share, 1/4 new partner share. The new profit sharing ratio between Amar and Bahadur will be 2:1. ಸೊ ಇದು ನನಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಅವಾಗಲೇ ಹೇಳಿದ್ದು ನಾನು 2:1 ಅಂತ ಕೊಟ್ಟರೆ ಅದೇನಾಗಿರುತ್ತೆ, ಅಗ್ರೀಡ್ NPSR ರೇಷಿಯೋ ಅಷ್ಟೇ, ಆಲ್ ಪಾರ್ಟ್ನರ್ NPSR ಅಲ್ಲ. ಸೊ ಕ್ವಶನಲ್ಲಿ ನಮಗೆ ಕೊಡೋದೀಗ ಅಗ್ರೀಡ್ ಅಷ್ಟೇ ಕೊಟ್ಟಿದ್ದಾರೆ, ಅಗ್ರೀಡ್ ರೇಷಿಯೋ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅಗ್ರೀಡ್ ರೇಷಿಯೋ ಇದ್ದಾಗ 3 ಫಾರ್ಮುಲಾಸನ್ನು ಯೂಸ್ ಮಾಡಬೇಕು. ಸೊ ಫಸ್ಟ್ ಒನ್ ರಿಮೈನಿಂಗ್ ಫಾರ್ಮುಲಾ, ಸೆಕೆಂಡ್ ಒನ್ NPSR ರೇಷಿಯೋ ಫಾರ್ಮುಲಾ, ಥರ್ಡ್ ಒನ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫಾರ್ಮುಲಾ. ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ಕ್ವಶನಲ್ಲಿ ಡೈರೆಕ್ಟಾಗಿ ಅವರು ಟೋಟಲ್ NPSR ಅನ್ನು ಕೊಟ್ಟಿದ್ರು. ಟೋಟಲ್ 4:2:1 ಅಂತ ಹೇಳ್ಬಿಟ್ಟು ಟೋಟಲ್ NPSR ಅನ್ನು 3 ಪಾರ್ಟ್ನರ್ನ ಇನ್ಕ್ಲೂಡ್ ಮಾಡಿ ಕೊಟ್ಟರೆ ಡೈರೆಕ್ಟ್ ಒಂದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇನ್ ಕೇಸ್ ಕ್ವಶನಲ್ಲಿ ಅಗ್ರೀಡ್ NPSR ಅನ್ನು ಕೊಟ್ಟಾಗ ಮಾತ್ರ ರಿಮೈನಿಂಗ್ ಶೇರ್ ಆ್ಯಂಡ್ NPSR ರೇಷಿಯೋ ಎರಡು ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೇವೆ. ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 7. Illustration number 7. So old ratio of old partners Amar and Bahadur (3:2).
ratio, and new partner may be share 1/4 and NPSR Amar and Bahadur will be 2:1. ಸೊ ಇಲ್ಲಿ ಅಮರ್ ಅಂಡ್ ಬಹದ್ದೂರ್ ಇಬ್ಬರು ಮಾತ್ರ ಕೊಟ್ಟಿರೋದ್ರಿಂದ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಅಗ್ರೀಡ್ ಶೇರ್ ಮೀನ್ಸ್ ಅಗ್ರೀಡ್ ರೇಷಿಯೋ. ಸೊ ಅಗ್ರೀಡ್ ರೇಷಿಯೋ ಅಂತ ಮಾತ್ರ ಇದನ್ನ ನಾವು ಟ್ರೀಟ್ ಮಾಡ್ತೀವಿ. ಸೊ ಇನ್ಕ್ಲೂಡಿಂಗ್ ಅಡ್ಮಿಷನ್ ಪಾರ್ಟ್ನರ್ದು ಸೇರ್ಬಿಟ್ಟು ಅವ್ರಿಗೆ ಕೊಟ್ಟಿದ್ರೆ ಅದು ಆಲ್ ಪಾರ್ಟ್ನರ್ NPSR ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಬ್ಬರಿಗೆ ಮಾತ್ರ ಕೊಟ್ಟಿರೋದ್ರಿಂದ ಅದು ಅಗ್ರೀಡ್ ಶೇರ್ ಆಗುತ್ತೆ. ಸೊ ಇಲ್ಲಿ ಕ್ವಶನಲ್ಲಿ ಓಲ್ಡ್ ರೇಷಿಯೋ ಇದೆ, ನ್ಯೂ ಪಾರ್ಟ್ನರ್ ಶೇರ್ ಇದೆ ಆ್ಯಂಡ್ ಅಗ್ರೀಡ್ ಶೇರ್ ಇದೆ. ಸೊ ಈ ರೀತಿ ಕೊಟ್ಟಾಗ ಏನು ಮಾಡ್ಬೇಕು, ನಾವೀಗ ಫಸ್ಟು ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು, ದೆನ್ NPSR ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ಅದಾದಮೇಲೆ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕ್ಯಾಲ್ಕುಲೇಷನ್, calculation of remaining share. Formula: remaining share is equal to 1 minus new partner share. So 1 minus ಫಾರ್ಮುಲಾದಲ್ಲಿ ಏನಿದೆ ಅದನ್ನು ಕೊಡಿ, ನ್ಯೂ ಪಾರ್ಟ್ನರ್ ಶೇರ್ 1/4. ಸೊ ಈ ಕಡೆ 1 ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ. ಸೊ ಇದೆರಡರಲ್ಲೂ ಹೈಯೆಸ್ಟ್ ಇರುವಂಥದ್ದು 4 ಆರ್ 1/4 4 ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು. 4 × 1 4, ಮೈನಸ್ ಇದೆ, ಮೈನಸ್ಸಿಗೆ ಮೈನಸ್ ಕೊಡಿ, 1 × 1 1. So 4 minus 1 3/4. So remaining share 3/4 ಆಯಿತು. Then second calculation, calculation of NPSR of all the partners. So NPSR formula: agreed ratio or agreed share into remaining share. So first partner Amal. So agreed share ನೋಡಿ 2:1 ಇದೆ. So first partner 2 ಪ್ರಪೋರ್ಷನ್ ಇರೋದ್ರಿಂದ 2/3 ಆಗುತ್ತೆ. 2/3 into remaining share 3/4. 2 3s are 6, 3 4s are 12. So first partner 6/12. Then second partner Bahadur. One by 3 into 3/4. 1 3s are 3, 3 4s are 12. So first partner 6/12, second partner 3/12. Next admission partner no. Admission new partner share 1/4. So 1/4 ಈಗ denominator ಅದರಲ್ಲಿ 4 ಇದೆ, ಈ ಎರಡು 12 ಇದೆ. ಸೊ ಈಗ 12 ಅನ್ನು 4 ಗೆ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ 4 ಅನ್ನು 12 ಗೆ ಕನ್ವರ್ಟ್ ಮಾಡ್ಕೋಬೇಕು. 6 ಮತ್ತೆ 12, 3 and 12 ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋಣ. 3 ಇಂದ ಕ್ಯಾನ್ಸಲ್ ಆಗುತ್ತಾ? 3 ಇಂದ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. 3 2s are 6, 3 4s are 12,
3 ones are 3 and 3 fours are 12. So answer is directly first partner 2/4, second partner 1/4. Next admission partner already ಗೊತ್ತಿದೆ, Mary share 1/4. Therefore NPSR of all partners two is to 1 is to 1. 2 is to 1 is to 1 ನೋಡಿ 2/4, 1/4 and maybe 1/4. ಸೊ ಆಲ್ ಪಾರ್ಟ್ನರ್ದು ಡಿನಾಮಿನೇಟರ್ 4 ಇದೆ. ಸೊ ಹಾಗಾಗಿ ನ್ಯೂಮರೇಟರ್ನ ತಗೊಂಡ್ಬಿಟ್ಟು ನಾವು ರೇಷಿಯೋ ಎಷ್ಟು ಅಂತ ಕೊಡ್ತಾ ಇದ್ದೀವಿ, 2:1:1 NPSR ರೇಷಿಯೋ ಆಫ್ ಆಲ್ ದಿ ಪಾರ್ಟ್ನರ್ಸ್. ಸೊ ಈಗ ನಮಗೆ ಮೇನ್ ಆಗಿ ಬೇಕಾಗಿರುವಂಥ NPSR ಎಷ್ಟು ಅಂತ ಗೊತ್ತಾಯ್ತು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕೀಗ, ಸ್ಯಾಕ್ರಿಫೈಸಿಂಗ್ ರೇಷಿಯೋಸ್ ಆಫ್ ಓಲ್ಡ್ ಪಾರ್ಟ್ನರ್ ಅಮರ್ ಆ್ಯಂಡ್ ಬಹದ್ದೂರ್ ಇಬ್ಬರದನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಥರ್ಡ್ ರಿಕ್ವೈರ್ಮೆಂಟ್, calculation of sacrificing ratio. Sacrificing ratio is equal to old ratio minus new ratio. Short ಆಗಿ ಬರ್ದೀನಿ, ಈ ಫುಲ್ ಫಾರ್ಮ್ ಬರ್ಕೊಳ್ರಿ. Sacrificing ratio is equal to old ratio minus new ratio or new share. ಸೊ ಫಸ್ಟ್ ಪಾರ್ಟ್ನರ್ ಅಮರ್ ಇದ್ದಾರೆ, ಅಮರ್ ಅವ್ರು ತಗೋಣ. ಅಮರ್ ಓಲ್ಡ್ ರೇಷಿಯೋ ನೋಡಿ ಎಷ್ಟಿದೆ, 3:2 ಇದೆ. ಸೊ ಎರಡು ಆ್ಯಡ್ ಮಾಡಿದ್ರೆ 5 ಆಗುತ್ತೆ. ಸೊ ಫಸ್ಟ್ ಪಾರ್ಟ್ನರ್ ಪ್ರಪೋರ್ಷನ್ 3/5 ಆ್ಯಂಡ್ ಸೆಕೆಂಡ್ ಪಾರ್ಟ್ನರ್ 2/5 ಓಲ್ಡ್ ರೇಷಿಯೋ. ಸೊ 3/5 ಮೈನಸ್ ನ್ಯೂ ಶೇರ್ ಎಷ್ಟಿದೆ, 2:1:1 ಇದೆ. ಸೊ ಫಸ್ಟ್ ಪಾರ್ಟ್ನರ್ ಅಮರ್ದು 2 ಇದೆ. ಟೋಟಲ್ 2 + 1 3, 3 + 1 4. 5 ಮತ್ತು 20 ಎರಡು ಬೇರೆ ಬೇರೆ ಟೇಬಲ್ಸ್ ಇರೋದ್ರಿಂದ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ. 5 4s are 20. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ತಗೊಳ್ರಿ. 3 × 4 and 2 × 5. 3 4s are 12 minus 5 2s are 10 is equal to 12 minus 10 2/20. Then second partner Bahadur old share 2/5 minus NPSR ratio of second partner 1 ಇದೆ 1/4. 5 and 4 ಎರಡನ್ನ ಮಲ್ಟಿಪ್ಲೈ ಮಾಡಿ 5 4s are 20 and cross multiplication into 4 into 5. 2 4s are 8 minus 1 5s are 1 or 5 is are 5. 8 ಅಲ್ಲಿ 5 ಅನ್ನು ಮೈನಸ್ ಮಾಡಿ 3/20. ಸೊ ಡಿನಾಮಿನೇಟರ್ ಎರಡು 20 20 ಈಕ್ವಲ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಎಷ್ಟು ಅಂತ ಹೇಳ್ಬಿಟ್ಟು ಕೊಡ್ಬೋದು, 2:3. Therefore sacrificing ratio of Amar and Bahadur will be 2:3. So 2:3 sacrificing ratio of old partners. 2:3 answer. Okay, then okay my dear students, ಈ ಎರಡು ಕ್ವಶನ್ ಆ್ಯಂಡ್ ಫಾರ್ಮುಲಾಸ್ ಏನೇನಿದೆ, ಮೀನಿಂಗ್ ಏನಿದೆ ಈ ಕ್ಲಾಸಲ್ಲಿ ನೋಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಯಾವುದಿದೆ ಕ್ವಶನನ್ನು ಮಾಡಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ನಿಮಗೆ ಸಿಂಪಲ್ ಆಗಿದ್ದಿದೆ, ಸೇಮ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫಾರ್ಮುಲಾನ ಹಾಕ್ಕೊಂಬಿಟ್ಟು ಮಾಡಬೇಕು. ಇಲಿಸ್ಟ್ರೇಷನ್ ನಂಬರ್ 8 ಇದೆ. ಸೊ ಇಲಿಸ್ಟ್ರೇಷನ್ ನಂಬರ್ 8 ಆಲ್ರೆಡಿ ನಿಮಗೆ ಪ್ರಾಬ್ಲಮ್ನ ಈಸಿಯಾಗಿರೋದ್ರಿಂದ ಡೈರೆಕ್ಟಾಗಿ ನೀವೇ ಮಾಡ್ಕೊಂಬಿಟ್ರೆ ಅದು ಹೋಮ್ವರ್ಕ್ ಕ್ವಶನ್. ದೆನ್ ನ್ಯೂಮರಿಕಲ್ ಕ್ವಶನ್ಸ್ ಯಾವುದಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡಿಸ್ತಾ ಹೋಗ್ತೀನಿ. ಅದು ಕಂಪ್ಲೀಟ್ ಆದಮೇಲೆ ಗುಡ್ ವಿಲ್ ಎಂಟ್ರೀಸ್ ಎಲ್ಲ ಬರ್ತಾ ಹೋಗ್ತವೆ. ಓಕೆ, ಟುಡೇಸ್ ಕ್ಲಾಸ್ ಈಸ್ ಓವರ್, ದೆನ್ ಐ ವಿಲ್ ಕಂಟಿನ್ಯೂ ಟು ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.